ಯೂಟ್ಯೂಬ್ ಅವರು ಲಾಂಗರ್ ಶಾರ್ಟ್ಸ್ ಅಂತಿದ್ದಾರೆ. ಏತಕ್ಕೆ ಲಾಂಗರ್ ಶಾರ್ಟ್ಸ್ ತರ್ತಿದ್ದಾರೆ? ಇನ್ಸ್ಟಾಗ್ರಾಮ್ಗೆ ಟಕ್ಕರ್ ಕೊಡೋಕ್ಕೆ. ಏತಕ್ಕೆ ಟಕ್ಕರ್ ಕೊಡೋಕ್ಕೆ ಅಂತ ಈ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ನೀವೆಲ್ಲ ನೋಡ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ 90 ಸೆಕೆಂಡ್ವರೆಗೂ ನಾವು ರೀಲ್ಸ್ ಮಾಡ್ಬೋದು. ಆದರೆ ಈಗ ಯೂಟ್ಯೂಬ್ ಅವರು 180 ಸೆಕೆಂಡ್ವರೆಗೂ ನಾವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಬೋದು. ಆ ರೀತಿ ತರ್ತಿದ್ದಾರೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಟಕ್ಕರ್ ಕೊಡೋಕ್ಕೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ಗೆ ಈ ರೀತಿ 2 ಪಟ್ಟು ಜಾಸ್ತಿ ಲಾಂಗರ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ಗಿಂತ. ಏನೇನು ಫೀಚರ್ಸ್ ಸಿಗುತ್ತೆ ನಿಮಗೆ, ಹೇಗೆ ಯೂಸ್ ಮಾಡೋದು ನಾವು ಅಂತ ಡೀಟೇಲ್ ಆಗಿ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಅಪ್ಡೇಟ್ ಇದೆಲ್ಲ ಯಾವಾಗ ಅಪ್ಲೈ ಆಗುತ್ತಂತನೂ ಹೇಳಿದ್ದಾರೆ, ಅಫಿಷಿಯಲ್ ಆಗಿ ಡೇಟು ಯಾವಾಗಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಈ ಪರ್ಟಿಕ್ಯುಲರ್ ವಿಡಿಯೋನ. ಎಸ್ಪೆಷಲಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ, ಯೂಟ್ಯೂಬರ್ಸ್ಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನೋಡ್ತಾ ಇರೋಂತಂದರೆ ಈ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಫ್ರೀ. ಈ ಥರ ಸಬ್ಸ್ಕ್ರೈಬ್ ಆದರೆ ನೀವು ನನ್ನ ಚಾನಲ್ಗೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಫ್ರೀಯಾಗಿ ಕೂಡ ರಿಪ್ಲೈ ಮಾಡ್ತೀನಿ 24/7. ಕೆಳಗಡೆ ನಂಬರ್ ಹಾಕಿರ್ತೀನಿ, ತಗೊಂಡು ಜಸ್ಟ್ ನನಗೆ ವಾಟ್ಸಪ್ ಮಾಡಿ. ಬನ್ನಿ ನಮ್ಮ ಒಂದು ಕಾಂಟೆಂಟ್ಗೆ ಹೋಗೋಣ. ಈಗ ಹೇಳ್ದ ನಿಮಗೆ ಶಾರ್ಟ್ಸ್ ಡ್ಯೂರೇಷನ್ ಇದೆಯಲ್ಲ, ಅದು ಬಂದ್ಬಿಟ್ಟು 1 ನಿಮಿಷ ಅಂದರೆ 60 ಸೆಕೆಂಡ್ ಇದ್ದಿದ್ದು 180 ಸೆಕೆಂಡ್, 3 ನಿಮಿಷವರೆಗೂ ಮಾಡ್ತಾ ಇರುವಂಥದ್ದು ಅಂತ ಹೇಳ್ಬೋದು. ನಿಂತ್ಕೊಂಡ್ರೆ ತುಂಬ ಜನ ಹೋಗಿ ಮೇಲ್ ಮಾಡಿದಾರಂತೆ ಯೂಟ್ಯೂಬರ್ಗೆ, ಯೂಟ್ಯೂಬ್ರಿ ಈ ರೀತಿ ನನಗೆ ಒಂದು ಲಾಂಗರ್ ಡ್ಯೂರೇಷನ್ ಬೇಕು ಶಾರ್ಟ್ಸ್ ಮಾಡೋಕ್ಕೆ, 60 ಸೆಕೆಂಡ್ ಇದ್ದರೆ ಚೆನ್ನಾಗಿರಲ್ಲ ಅಂತ ತುಂಬ ಯೂಟ್ಯೂಬರ್ಸ್ ಹೋಗಿ ಮೆಸೇಜ್ ಮಾಡಿದ್ದಾರೆ ಯೂಟ್ಯೂಬರ್ಗೆ. ಅದಕ್ಕೆ ಯೂಟ್ಯೂಬರು ಈ ರೀತಿ ಮಾಡ್ತಿದ್ದಾರೆ. ಹಾಗೂ ಕೂಡ ಇನ್ಸ್ಟಾಗ್ರಾಮ್ಗೆ ಟಕ್ಕರ್ ಕೊಡೋಕ್ಕೆ ಈ ರೀತಿ ಶಾರ್ಟ್ಸ್ನ 180 ಸೆಕೆಂಡ್ಗೆ ಮಾಡ್ತಿದ್ದಾರೆ. ಅಂದರೆ 3 ನಿಮಿಷವರೆಗೂ ನಾವು ಶಾರ್ಟ್ಸ್ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ಏನೇನು ಕಂಡೀಷನ್ ಅಪ್ಲೈ ಆಗುತ್ತಂತಂದರೆ 3 ಕಂಡೀಷನ್ ಇದೆ ಇದರಲ್ಲಿ. ಮೊದಲನೇ ಕಂಡೀಷನ್ ಏನಂತ ಅಂದರೆ, ಈಗ ಸಪೋಸ್ ಯಾವುದೋ ಒಂದು ಶಾರ್ಟ್ ಆಗಲಿ ಅಥವಾ ವಿಡಿಯೋ ಆಗಲಿ 60 ಸೆಕೆಂಡ್ ಅಥವಾ 60 ಸೆಕೆಂಡ್ ಒಳಗಡೆ ಇದ್ದರೆ ಅದು ರಿಮೇನ್ಸ್ ಅನ್ಚೇಂಜ್, ಅಂದರೆ ಅನ್ಚೇಂಜ್ ಆಗಿರುತ್ತೆ. ಅದು ಲಾಂಗರ್ ಶಾರ್ಟ್ಸ್ ಆಗೋಕ್ಕೆ ಆಗಲ್ಲ. ಅದು ಪಾಯಿಂಟ್ 1. ಪಾಯಿಂಟ್ 2 ಬಗ್ಗೆ ಮಾಡ್ಕೊಳ್ಬೇಕಂತ ಅಂದರೆ ಇದೇನಂತ ಅಂದರೆ, ಸಪೋಸ್ ವಿಡಿಯೋಸು 3 ನಿಮಿಷವರೆಗೂ ಇದ್ದರೆ 15 ಅಕ್ಟೋಬರ್ ನೀವು ಒಳಗಡೆ 15 ಅಕ್ಟೋಬರ್ ಮುಂಚೆ ನೀವು ಅಪ್ಲೋಡ್ ಮಾಡಿದ್ರೆ ಅದು ಅನ್ಚೇಂಜ್ಡ್ ಆಗಿರುತ್ತೆ. ಲಾಂಗರ್ ಶಾರ್ಟ್ಸ್ ಆಗಿ ಅದು ಚೇಂಜ್ ಆಗಲ್ಲ ಅಥವಾ ಟ್ರೀಟ್ ಆಗಲ್ಲ ಅದು. ಮತ್ತು 3ನೇ ಪಾಯಿಂಟ್ ಏನಂತ ಅಂದರೆ, ಯಾವುದೇ ಒಂದು ವಿಡಿಯೋ ಆಗಲಿ ಶಾರ್ಟ್ ಆಗಲಿ ಅಪ್ಲೋಡ್ ಮಾಡ್ತಾರೆ ಎಕ್ಸಾಕ್ಟ್ಲಿ 3 ನಿಮಿಷ ಇತ್ತಂತ ಅಂದರೆ ಆ ಪರ್ಟಿಕ್ಯುಲರ್ ಏನಿದೆ ವಿಡಿಯೋ ಅದು ಶಾರ್ಟ್ ಆಗಿ ಟ್ರೀಟ್ ಆಗುತ್ತೆ. ಯಾವಾಗ 15 ಅಕ್ಟೋಬರ್ಗೆ ಈ ಪರ್ಟಿಕ್ಯುಲರ್ ಏನೈತೆ ಅಪ್ಡೇಟು ರೋಲ್ ಔಟ್ ಮಾಡ್ತಾರಂತೆ. ಇದು ರೋಲ್ ಔಟ್ ಆದಮೇಲೆ ಏನೇನು ಕಂಡೀಷನ್ಸ್ ಬೇಕು, ನಮಗೆ ಏನೇನು ಅಪ್ಡೇಟ್ಸ್ ತರ್ತಾರೆ ಫ್ಯೂಚರಲ್ಲಿ ಅಂತ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ನಾವು 3 ನಿಮಿಷ ನಾವು ಶಾರ್ಟ್ಸ್ ಮಾಡಿದ್ರೆ ನಮ್ಮ ಒಂದು ಪರ್ಟಿಕ್ಯುಲರ್ ವ್ಯೂರ್ಸ್ಗೆ ಇಷ್ಟ ಆಗುತ್ತಾ ಬರೋದು, ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಯೂಸ್ ಮಾಡ್ಕೊಬೇಕಿದ್ನ ಅಂತ ತುಂಬ ಜನ ಕೇಳ್ಬೋದು. ನಿಮ್ಮ ಪ್ರಕಾರ ನಿಮ್ಮ ವ್ಯೂವರ್ಸು ಹೇಗೆ ನಿಮ್ಮೊಂದು ಕಾಂಟೆಂಟ್ನ ಎಂಜಾಯ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಟ್ಯೂಬರ್ ನನಗೆ ಪವರ್ ಕೊಟ್ಟಿದ್ದಾರೆ 3 ನಿಮಿಷವರೆಗೂ ಮಾಡೋಕ್ಕೆ, ಅದು ನಿಮ್ಮ ಇಷ್ಟ. ಅದು ನಿಮ್ಮ ವ್ಯೂವರ್ಸ್ ಹೆಂಗೆ ಕೇಳ್ತಾರೆ ಹಾಗೆ ನೀವು ಮಾಡಬೇಕಾಗುತ್ತೆ ವಿಡಿಯೋ. ಆವಾಗ ವ್ಯೂವರ್ಸು ನಿಮ್ಮೊಂದು ಪರ್ಟಿಕ್ಯುಲರ್ ಶಾರ್ಟ್ ವಿಡಿಯೋನ ಎಂಜಾಯ್ ಮಾಡ್ಬೋದು. ಯೂಟ್ಯೂಬರ್ ಏನಕ್ಕೆ ಅಪ್ಡೇಟ್ ತಂದಿರಂತ ಅಂದರೆ, ಒಂದು ಇದಕ್ಕೆ ತುಂಬ ಜನ ಮೇಲ್ ಮಾಡಿದ್ದಾರೆ, ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಯೂಟ್ಯೂಬರ್ಗೆ. ಪಾಯಿಂಟ್ 1. ಪಾಯಿಂಟ್ 2 ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಟಕ್ಕರ್ ಕೊಡೋಕ್ಕೆ. ಪಾಯಿಂಟ್ 5. ಪಾಯಿಂಟ್ 3 ಬಂದ್ಬಿಟ್ಟು ನಮಗೆ ಹೆಲ್ಪ್ಫುಲ್ ಆಗಲಿ, ಕ್ರಿಯೇಟರ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಲಾಂಗರ್ ಕಾಂಟೆಂಟ್ ಮಾಡೋಕ್ಕೆ. ಆಮೇಲೆ ವ್ಯೂವರ್ಸ್ಗೆ ಒಂದು ಚೆನ್ನಾಗಿ ಒಂದು ಎಂಜಾಯ್ ಆಗಲಿ ಲಾಂಗರ್ ಕಾಂಟೆಂಟ್ ನೋಡೋಕ್ಕೆ ಶಾರ್ಟ್ಸ್ನ ಅಂತ ಈ ರೀತಿ ಒಂದು ಅಪ್ಡೇಟ್ ತಂದಿದೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಶಾರ್ಟ್ಸ್ ಮಾನಿಟೈಸೇಷನ್ ಆಗುತ್ತಾ? ಹೌದು, ಮಾನಿಟೈಸೇಷನ್ ಆಗುತ್ತೆ, ಎಕ್ಸೆಪ್ಟ್ ಬ್ಲಾಕ್ಡ್ ಕಾಂಟೆಂಟ್. ಬ್ಲಾಕ್ಡ್ ಅಂದರೆ ಕಾಪಿರೈಟೆಡ್ ಕಾಂಟೆಂಟ್. 60 ಸೆಕೆಂಡ್ ಅಥವಾ 60 ಸೆಕೆಂಡ್ ಮೇಲೆ ಏನಾದರೂ ಕಾಪಿರೈಟ್ ಕಾಂಟೆಂಟ್ ಇದ್ದರೆ ಆ ಪರ್ಟಿಕ್ಯುಲರ್ ಕಾಂಟೆಂಟ್ ಬ್ಲಾಕ್ ಆಗಿಬಿಡುತ್ತೆ. ಏನೂ ರೆಕಮೆಂಡ್ ಮಾಡಲ್ಲ ಯೂಟ್ಯೂಬ್ ಅವರು, ಅದು ಡಿಲೀಟೇ ಮಾಡಿಬಿಡ್ತಾರೆ, ಅದು ಹೇಳೋಕ್ಕಾಗಲ್ಲ. ಇದೊಂದು ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಕಾಂಟೆಂಟ್ ರಿಮೂವ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ತಿಳಿಸೋದ್ರ ಬಗ್ಗೆ ಕಮೆಂಟ್ಸಲ್ಲಿ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಹಾಗೂ ಕೂಡ ಅದು ಬಿಟ್ಟು ಆಮೇಲೆ ಇನ್ನೊಂದು ಏನಂತ ಅಂದರೆ, ಇದು ಮಾನಿಟೈಸೇಷನ್ ಎಲಿಜಿಬಿಲಿಟಿಗೆ ಕೌಂಟ್ ಆಗುತ್ತೆ. ಹೌದು, ಕೌಂಟ್ ಆಗುತ್ತೆ. ನಾರ್ಮಲಿ ಹೆಂಗೆ ಶಾರ್ಟ್ಸ್ ವ್ಯೂಸ್ ಕೌಂಟ್ ಆಗುತ್ತೆ ಹಾಗೆ ಕೂಡ ಶಾರ್ಟ್ಸ್ ವ್ಯೂಸು 3 ನಿಮಿಷ ಶಾರ್ಟ್ಸ್ ಇದೆಯಲ್ಲ, ಶಾರ್ಟ್ಸ್ ವ್ಯೂಸ್ ಬರುತ್ತಲ್ಲ, ಅದು ಮಾನಿಟೈಸೇಷನ್ಗೆ ಕೌಂಟ್ ಆಗುತ್ತೆ. ಇದು ಬಂದಿರುವಂಥದ್ದು ರಿಪೋರ್ಟ್ ಯೂಟ್ಯೂಬ್ನಿಂದ.
ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತಿನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೀತಿ ಮ್ಯೂಸಿಕ್ ನಾನು ಯೂಸ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಶಾರ್ಟ್ಸ್ನಲ್ಲಿ. ಯಾವ ರೀತಿ ಅಂದರೆ ಯೂಟ್ಯೂಬ್ ಲೈಬ್ರರಿ ಅಂತ ಇರುತ್ತೆ, ಯೂಟ್ಯೂಬ್ ಆಡಿಯೋ ಲೈಬ್ರರಿ. ಅಲ್ಲಿಂದ ಬೇಕಾದರೆ ನೀವು ಪರ್ಟಿಕ್ಯುಲರ್ ಏನಿದೆ ಮ್ಯೂಸಿಕ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ನೀವು ಯೂಸ್ ಮಾಡ್ಕೊಬೋದು. ಆದರೆ ಪದೇ ಪದೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕಾಪಿರೈಟ್ ಬರದೆ ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ. ಮತ್ತು ರಾಯಲ್ಟಿ ಫ್ರೀ ಮ್ಯೂಸಿಕ್ಕು, ರಾಯಲ್ಟಿ ಫ್ರೀ ಮ್ಯೂಸಿಕ್ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು. ಹಾಗೂ ಕೂಡ ಪೇಯ್ಡ್ ಮ್ಯೂಸಿಕ್ಕು ಅಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಮ್ಯೂಸಿಕ್ ಆ ರೀತಿ ಬೇಕಾದ್ರೆ ಮಾಡ್ಬೋದು. ಆದರೆ ನೀವು ಕಾಪಿರೈಟೆಡ್ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಅದು ವಿತೌಟ್ ಅಥಾರಿಟಿ, ಪರ್ಮಿಷನ್ ಇಲ್ಲದೆ ಯೂಸ್ ಮಾಡ್ತೀರಾ ಅಂತ ಅಂದರೆ ಕಾಪಿರೈಟ್ ಬರುತ್ತೆ. ಇದೊಂದು ಕ್ಲಿಯರ್ ಆಗಿ ಈ ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಬೇಕಾದರೆ ನೀವು ಮ್ಯೂಸಿಕ್ ಯೂಸ್ ಮಾಡ್ಬೋದು ನಿಮ್ಮ ಒಂದು ಪರ್ಟಿಕ್ಯುಲರ್ ಶಾರ್ಟ್ಸ್ನಲ್ಲಿ. ಮತ್ತು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಯಾವಾಗ ಈ ಚೇಂಜಸ್ ಎಲ್ಲ ತರ್ತಾರೆ ಯೂಟ್ಯೂಬ್ ಅವರು ಅಂತ ನೀವು ಕೇಳ್ಬೋದು. ಹೇಳಿದ್ರೆ ನಿಮಗೆ ಫಸ್ಟೇ 15 ಅಕ್ಟೋಬರ್ 2024 ಅವರು ಈ ಪರ್ಟಿಕ್ಯುಲರ್ ಅಪ್ಡೇಟ್ನ ರೋಲ್ಔಟ್ ಮಾಡ್ತಾರೆ. ಇದು 15 ಅಕ್ಟೋಬರ್ ಆದಮೇಲೆ ಅಥವಾ ಡೇಟ್ ಕರೆಕ್ಟಾಗಿ ನೀವು ಯಾವುದೇ ಒಂದು ವಿಡಿಯೋ 3 ನಿಮಿಷ ಕರೆಕ್ಟಾಗಿ ಇದ್ದರೆ ಅಥವಾ 3 ನಿಮಿಷ ಒಳಗಡೆ ಇದ್ದರೆ ಆವಾಗ ಆ ಪರ್ಟಿಕ್ಯುಲರ್ ವಿಡಿಯೋ ಶಾರ್ಟ್ಸ್ ಆಗಿ ಟ್ರೀಟೆಡ್ ಆಗುತ್ತೆ. ಪಾಯಿಂಟ್ 1. ಪಾಯಿಂಟ್ 2 ಬಗ್ಗೆ ಮಾತಾಡ್ಬೇಕಂತ ಅಂದರೆ ಶಾರ್ಟ್ಸಲ್ಲಿ ಇರುವಂಥ ಟೂಲ್ಸು ಏನೇನಿದೆ, ಡ್ರೀಮ್ ಸ್ಕ್ರೀನು, ಡ್ರೀಮ್ ಟ್ರ್ಯಾಕು, ಗ್ರೀನ್ ಸ್ಕ್ರೀನು ಮತ್ತು ಬೇಜಾನ್ ರೀತಿ ಆಪ್ಷನ್ಸ್ ಎಲ್ಲ ಫೀಚರ್ಸ್ ಏನೇನಿದೆ ಅದು ಬೇಕಂತ ಅಂದರೆ ನಿಮಗೆ ಅದು ಕೆಲವೊಂದು ತಿಂಗಳು ತಗೊಳುತ್ತೆ. ಎಂತಕ್ಕಂದರೆ ಲಾಂಗರ್ ಶಾರ್ಟ್ಸ್ ಮಾಡ್ತಿದ್ದಾರಲ್ಲ ಅದೆಲ್ಲ ಫೀಚರ್ಸು ಅಡ್ಜಸ್ಟ್ ಮಾಡಿ ಟೆಸ್ಟಿಂಗ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಅವರು ರೋಲ್ಔಟ್ ಮಾಡೋದು. ಅದಕ್ಕೆ ಕೆಲವೊಂದು ತಿಂಗಳು ತಗೊಳುತ್ತೆ ಅಂತ ಹೇಳ್ತಾ ಇರುವಂಥದ್ದು ಯೂಟ್ಯೂಬರು. ಆದರೆ ಸದ್ಯಕ್ಕೆ ನೀವು ನಾರ್ಮಲ್ ಟೂಲ್ಸ್ ಎಲ್ಲ ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೂ ಕೂಡ 3 minutes ಲಾಂಗರ್ ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಫ್ಯೂಚರ್ ಹೋಗ್ತಾ 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 ನನಗನ್ಸೋದು ಯೂಟ್ಯೂಬರ್ ಇನ್ನೂ ಅಪ್ಡೇಟ್ ಮಾಡ್ತಾ ಈ ಪರ್ಟಿಕ್ಯುಲರ್ 3 minute ಶಾರ್ಟ್ಸ್ನ ಇನ್ನೂ ಚಿಂದಿ ಮಾಡ್ಬಿಡ್ತಾರೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಈ ಅಪ್ಡೇಟ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ಎಸ್ಪೆಷಲಿ ಯೂಟ್ಯೂಬಿಂದ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ್ಯಾರು ಶಾರ್ಟ್ಸ್ ಮಾಡ್ತಾರೆ ಒಂದು ಬಿಗ್ ಗುಡ್ ನ್ಯೂಸು, ನನಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಷ್ಟ ಆಯ್ತು ಈ ಅಪ್ಡೇಟ್ ಬಗ್ಗೆ. ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡು ಈ ಥರ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಯಾರು ಡೌಟ್ ಇದ್ರೆ ಬೇಕಿದ್ರೆ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿರ್ತೀನಿ. 24/7 ರಿಪ್ಲೈ ಮಾಡ್ತೀನಿ. ಈ ನಂಬರ್ ಜಸ್ಟ್ ನೋಡಿ ವಾಟ್ಸಪ್ ಮಾಡಿ. ಈ ಥರ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇ ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ ಮತ್ತು ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.